ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ ಮನೆಗೆ ಓಡ್ ಬರ್ತಾನೆ. ಅಪ್ಪ ನಾನಿವತ್ತು ತುಂಬಾನೇ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾನೆ. ಏನಪ್ಪ ಅಂತದ್ದು ಸಂತೋಷ ಪಡುವಂತ ವಿಚಾರ ಅಂತ ರಂಗನಾಥ್ ಅವರು ಕೇಳ್ತಾರೆ. ನಮ್ಮ ಮನೆಯಲ್ಲಿ ಒಬ್ರು ಅಧ್ಯಕ್ಷರಾಗ್ತಿದಾರಪ್ಪ ಅಂತ ಹೇಳ್ತಾನೆ. ಏನು ಅಧ್ಯಕ್ಷರ, ಯಾರ ಬಗ್ಗೆ ಹೇಳ್ತಿದ್ಯೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಾ ಅಧ್ಯಕ್ಷೆ ಆಗ್ತಿದ್ದಾಳೆ ಅಂತಾನೆ ಸೂರ್ಯ. ಸ್ವಲ್ಪ ಅರ್ಥ ಆಗುವಾಗ ಹೇಳು ಅಂತ ರವಿ ಕೇಳ್ತಾನೆ. ಹೂ ವ್ಯಾಪಾರಿಗಳ ಸಂಘ ಇರಲ್ವೇನೋ, ಅದರಲ್ಲಿ ಈಗ ಎಲೆಕ್ಷನ್ ನಡೀತಿದೆ. ಅದರಲ್ಲಿ ಮೀನಾ ಅಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಿಂತ್ಕೋತಿದ್ದಾಳೆ ಅಂತಾನೆ. ರಂಗನಾಥ್ ಅವರು ಖುಷಿ ಆಗ್ತಾರೆ. ಏನು ಎಲೆಕ್ಷನ್ ನಿಂತ್ಕೋತಿದಾರ? ಅಪ್ಪಿ, ಮೀನಮ್ಮಂಗೆ ಅದ್ರ ಬಗ್ಗೆ ಎಲ್ಲ ಏನೋ ಗೊತ್ತು ಹಾಗಂತ ಮನೋಜ ಹೇಳ್ತಿರೋವಾಗ ಸೂರ್ಯ, ಅವಳಿಗೆ ಯಾಕೋ ಗೊತ್ತಿರಲ್ಲ, ಅವಳು ಇಷ್ಟು ವರ್ಷ ಹೂ ವ್ಯಾಪಾರ ಮಾಡಿದಾಳೆ ಅಂತಾನೆ. ಆದ್ರೂ ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೇಕಣೋ ಅಂತ ಮನೋಜ ಹೇಳ್ತಿರೋವಾಗ, ನೀನ್ ಮಾತ್ರ ಬುದ್ಧಿವಂತರ ಅಂತ ಅನ್ಕೋಬೇಡ್ವೋ ಅಂತ ರವಿ ಹೇಳ್ತಾನೆ. ಒಬ್ರು ಅಧ್ಯಕ್ಷರಾಗಬೇಕು ಅಂದರೆ ಏನು ಗೊತ್ತಿರಬೇಕು ಗೊತ್ತಾ? ಹೂ ವ್ಯಾಪಾರ ಮಾಡೋರು ಕಷ್ಟ ಸುಖ ಎಲ್ಲ ಗೊತ್ತಿರಬೇಕು. ಮೀನಾಗೆ ಅದೆಲ್ಲ ಗೊತ್ತಿದೆ ಕಣೋ, ಅವಳೇನೆ ಅಧ್ಯಕ್ಷ ಸ್ಥಾನಕ್ಕೆ ಸರಿಯಾದ ವ್ಯಕ್ತಿ ಅಂತಾನೆ. ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಮಾವ ಅನ್ಕೊಂಡು ಒಳಗೆ ಬರ್ತಾಳೆ. ಬಾಮ ಮೀನಾ, ಸೂರ್ಯ ಬಂದು ಎಲ್ಲ ವಿಷಯನೂ ಹೇಳ್ದ. ನನಗಂತೂ ತುಂಬಾನೇ ಸಂತೋಷ ಆಗ್ತಿದೆ ಅಮ್ಮ, ನೀನು ಒಂದೊಂದು ಹೆಜ್ಜೆ ಮೇಲೆ ಬರ್ತಾನೆ ಇದೆಯಾ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ರವಿ ಕಂಗ್ರಾಟ್ಸ್ ಹೇಳ್ತಾನೆ. ರವಿ, ನಾನು ಈಗ ಎಲೆಕ್ಷನ್ ನಿಂತ್ಕೋತಿರೋದು ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ನೀವು ಖಂಡಿತ ವಿನ್ ಆಗ್ತೀರಾ ಅಂತಾನೆ ರವಿ. ಮಾವ ಸ್ವೀಟ್ ತಗೊಳ್ಳಿ ಅಂತ ಮೀನಾ ರಂಗನಾಥ್ ಅವ್ರಿಗೆ ರವಿಗೆ ಸ್ವೀಟ್ ಕೊಡ್ತಾರೆ. ಖಂಡಿತ ನೀನೇ ಗೆಲ್ತೀಯಮ್ಮ ಅಂತ ರಂಗನಾಥ್ ಅವರು ಸ್ವೀಟ್ ತಗೋತಾರೆ. ಸಾಮಾನ್ಯ ಥರ ಕೆಲಸ ಮಾಡ್ಕೊಂಡು ಬರೋದಲ್ಲ ಅಮ್ಮ, ಈ ಥರ ಗೆದ್ದು ಕೂಡ ತೋರಿಸ್ಬೇಕು ಅಂತಾರೆ. ಮಾವ, ಈ ಥರ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬೇಕು ಅನ್ನೋ ಆಸೆ ಏನು ಇರಲಿಲ್ಲ ಮಾವ, ಎಲ್ಲರೂ ಸೇರಿ ಒತ್ತಾಯ ಮಾಡಿದ್ದಕ್ಕೆ ಎಲೆಕ್ಷನ್ ನಿಂತ್ಕೋತಿದ್ದೀನಿ ಅಂತಾಳೆ ಮೀನಾ. ಅಲ್ಲಮ್ಮ ಮೀನಾ, ಒಂದು ಪದವಿ ಅನ್ನೋದು ಅದಕ್ಕೆ ಅರ್ಹತೆ ಇರೋನ್ನ ಹುಡ್ಕೊಂಡು ಬರುತ್ತೆ. ಈಗ ನಿನ್ನನ್ನು ಹುಡ್ಕೊಂಡು ಬಂದಿದೆಯಲ್ಲ ಹಾಗೆ ಅಂತಾರೆ ರಂಗನಾಥ್ ಅವರು. ಕರೆಕ್ಟಾಗಿ ಹೇಳಿಯಪ್ಪ, ಹೆಸರು, ಕೀರ್ತಿ, ಹೊಗಳಿಕೆ ಇದನ್ನೆಲ್ಲ ನಾವು ಹುಡ್ಕೊಂಡು ಹೋಗ್ಬಾರ್ದು, ಅದು ಅದಾಗದೇ ಬರಬೇಕು. ನಮ್ಮ ಕೆಲಸನ ನಾವು ನೇವ್ಯಂಗೆ ಮಾಡ್ಕೊಂಡು ಹೋದ್ರೆ ಈಗ ಮೀನಾಗಿ ಹುಡ್ಕೊಂಡು ಬಂದಿದೆಯಲ್ಲ ಹಾಗೆ ಹುಡ್ಕೊಂಡು ಬರುತ್ತೆ ಅಂತಾನೆ. ಬಾರಮನದ ಸ್ವೀಟ್ ತಿನ್ನು ಅಂತ ಸೂರ್ಯ ಮನೋಜನ ಕರೀತಾನೆ. ನನಗೆ ಸ್ವೀಟ್ ಎಲ್ಲ ಇಷ್ಟ ಆಗೋಲ್ಲ, ನನಗೆ ಬೇಡ ಅಂತ ಮನೋಜ ಹೇಳ್ತಾನೆ. ಆಗ ರವಿ, ಯಾವಾಗ್ಲಿಂದನೋ ಅಂತ ರವಿ ಕೇಳ್ತಾನೆ. ಅವನು ಸ್ವೀಟ್ ಇಷ್ಟ ಇಲ್ಲ ಅಂತಲ್ಲ ಕಣೋ, ಮೀನಾ ಅಧ್ಯಕ್ಷೆ ಆಗ್ತಿದ್ದಾಳಲ್ಲ ಅದು ಇಷ್ಟ ಇಲ್ಲ ಅವನಿಗೆ ಅಂತಾನೆ ಸೂರ್ಯ. ಅಷ್ಟರಲ್ಲಿ ಶಾಂತಿ ಅಲ್ಲಿಗೆ ಬರ್ತಾಳೆ. ಬಾ ಶಾಂತಿ, ನಮ್ಮ ಮನೆಯಲ್ಲಿ ಒಳ್ಳೇದು ಅನ್ನೋದು ನಡೀತಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅತ್ತೆ ಸ್ವೀಟ್ ತಗೊಳ್ಳಿ ಅಂತ ಮೀನಾ ಕೊಡೋಕೆ ಹೋಗ್ತಾಳೆ. ನಮ್ಮ ಮೀನಾ ಹೂ ವ್ಯಾಪಾರಿಗಳ ಸಂಘಕ್ಕೆ ಅಂತ ರಂಗನಾಥ್ ಅವರು ಹೇಳ್ತಿರುವಾಗಲೇ ಶಾಂತಿ ಮೀನಾ ಕೈಲಿರೋ ಸ್ವೀಟ್ ಬಾಕ್ಸ್ನೇ ಎಸ್ಬಿಡ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ಏನು ಮಾಡ್ತಿದ್ಯಾ ನೀನು ಅಂತಾರೆ. ಅವಳೊಂದು ಒಳ್ಳೆ ವಿಷಯಕ್ಕೆ ಸ್ವೀಟ್ ಕೊಡೋಕೆ ಬಂದಿದ್ಲು, ಅದನ್ನೇ ಎಸ್ಬಿಟ್ರಲ್ಲ ಅಂತಾನೆ ಸೂರ್ಯ. ಯಾವುದೋ ಒಳ್ಳೆ ವಿಷಯ? ಇವಳು ಸಂಘಕ್ಕೆ ಎಲೆಕ್ಷನ್ ನಿಂತ್ಕೋತಿರೋದಾ? ಮೀನಾ ಎಲೆಕ್ಷನ್ ನಿಂತ್ಕೋತಿರೋದು ಅಂತ ನಾನಾಗಲಿ ಅಪ್ಪ ಆಗಲಿ ಹೇಳಲೇ ಇಲ್ವಲ್ಲ, ನಿಮ್ಗೆ ಹೇಗೆ ಗೊತ್ತಾಯಿತು? ಅದಕ್ಕೂ ಮುಂಚೆ ನೀವು ಸ್ವೀಟ್ ಎಸ್ಬಿಟ್ರಿ, ಹೇಳಿ ಸಕ್ರೆ, ನಿಮ್ಗೆ ಹೇಗೆ ಗೊತ್ತಾಯಿತು ಅಂತಾನೆ ಸೂರ್ಯ. ಆಗ ಶಾಂತಿ ತಡಬಡಿಸ್ತಾ, ನೀವು ಮಾತಾಡ್ತಿರೋದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಅಂತಾಳೆ. ಅಪ್ಪ ನೋಡಪ್ಪ, ನನ್ನ ಹೆಂಡತಿ ಒಳ್ಳೆ ಕೆಲಸ ಮಾಡ್ತಿದ್ದಾಳೆ, ಅದನ್ನು ಸಹಿಸ್ಕೋತಿಲ್ಲ ಈ ಸಕ್ಕರೆ ಅಂತಾನೆ ಸೂರ್ಯ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಆ ಹೆಣ್ಮಗು, ಅದನ್ನು ನಿನಗೆ ಸಹಿಸ್ಕೊಳಕ್ಕಾಗ್ತಿಲ್ವಲ್ಲೇ? ನಮ್ಮ ಮನೆ ಸೊಸೆ ಒಂದು ಹೆಜ್ಜೆ ಮೇಲೆ ಹೋಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾಳೆ, ಅದಕ್ಕೆ ಸಂತೋಷ ಪಡಬೇಕು ನಾವು ಅಂತಾರೆ. ಏನೇ ನೀನು ಎಲೆಕ್ಷನ್ ನಿಂತ್ಕೋತಿದ್ಯಾ? ಏನೇ ನಿನ್ಗೆ ಅಷ್ಟೊಂದು ಕೊಬ್ಬು ಬಂದ್ಬಿಡ್ತಾ? ಎಲೆಕ್ಷನ್ ನಿಂತ್ಕೊಂಡು ಅಧ್ಯಕ್ಷೆ ಆಗೋ ಕೊಟ್ಟಿದ್ಯಾ? ನಿನಗೂ ಕೂಡ ಅಂಥ ದೊಡ್ಡ ದೊಡ್ಡ ಆಸೆಗಳೆಲ್ಲ ಬಂದ್ಬಿಡ್ತಾ? ನಾನು ಹೇಳ್ತಿದ್ದೀನಿ ಕೇಳು, ನೀನು ಈ ಮನೆ ಸೊಸೆಯಾಗೇ ಇರಬೇಕು ಅಂದರೆ ನೀನು ಈ ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ಈ ಎಲೆಕ್ಷನಲ್ಲಿ ನೀನು ನಿಂತ್ಕೋಕೂಡ್ದು ಅಂತ ಶಾಂತಿ ಹೇಳ್ತಿರೋವಾಗ ರವಿ, ಅಮ್ಮ ಅದಕ್ಕೆ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನಿಮ್ಗೇನಮ್ಮ ಪ್ರಾಬ್ಲಮ್ಮು ಅಂತಾನೆ. ನಮ್ಮೆಲ್ರಿಗೂ ಕೂಡ ಸಮಸ್ಯೆನೇ ಕಣೋ, ಎಲೆಕ್ಷನ್ ನಿಂತ್ಕೋತೀನಿ ಅದು ಇದು ಅಂತ ಈ ಮನೆಯಲ್ಲಿ ಆ ಥರದ್ದೆಲ್ಲ ಮಾಡೋ ಹೋಗಿಲ್ಲ, ಹಾಗೆ ಮಾಡೋದಿದ್ರೆ ನೀನು ಈ ಮನೆಯಲ್ಲಿ ಇರಲೇಬಾರ್ದು ಅಂತಾಳೆ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಏನು ಶಾಂತಿ, ಮೀನಾನ ಸಂಘದವ್ರು ಎಲ್ಲರೂ ಸೇರಿ ಎಲೆಕ್ಷನ್ಗೆ ನಿಲ್ಲಿಸಿರೋದು, ನಾನು ಈಗಲೇ ಹೇಳ್ತೀನಿ, ನೀನು ಸರಿಯಾಗಿ ಕೇಳಿಸ್ಕೊ. ನನ್ನ ಸೊಸೆ ಎಲೆಕ್ಷನ್ಗೆ ನಿಂತಿದ್ದಾಳೆ, ಅವಳು ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತಾಳೆ, ಅದನ್ನು ನಾವು ಹೆಮ್ಮೆ ಪಡಬೇಕು, ಹೊಗಳಬೇಕು ಅಂತಾರೆ. ಅದೇಗ್ರಿ ಸಾಧ್ಯ? ನನ್ನ ಮಾತು ಮೀರಿ ಇವಳು ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೂಡ್ದು, ಇದು ಈ ಶಾಂತಿ ಹೇಳ್ತಿರೋದು ಅಂತಾಳೆ. ಹಾಗಂತ ಶಾಂತಿ ಹೇಳ್ತಿರೋವಾಗ ಸೂರ್ಯ, ಅವಳು ಅಧ್ಯಕ್ಷೆ ಆಗ್ತಿದ್ದಾಳೆ ಅಂತ ನಿಮ್ಗೆ ಸಹಿಸ್ಕೊಳಕ್ಕಾಗ್ತಿಲ್ವಾ ಸಕ್ರೆ ಅಂತಾನೆ. ಇವಳು ಅಧ್ಯಕ್ಷೆಯಾಗಿ ಏನೋ ಆಗಬೇಕಿದೆ, ಮನೇಲಿರೋ ಹೆಣ್ಮಕ್ಳಿಗೆ ಇದೆಲ್ಲ ಯಾಕೆ ಬೇಕು ಅಂತಾಳೆ ಶಾಂತಿ. ಅವಳು ಹಾಗಂತಿರೋವಾಗ ಸೂರ್ಯ, ಒಬ್ಬ ಹೆಣ್ಮಗಳು ಹೇಳಿಗೆಗೆ ಅದಕ್ಕೆಲ್ಲ ಅಡ್ಡವಾಗಿ ನಿಂತ್ಕೊಳ್ಳೋಳು ಇನ್ನೊಂದು ಹೆಣ್ಣೇನಪ್ಪ? ನಮ್ಮ ಊರಿನಲ್ಲಿ ಒಂದು ಹೆಣ್ಮಗಳು ಮುಂದೆ ಬರ್ತಿದ್ದಾಳೆ ಅಂತ ಗೊತ್ತಾದರೆ ಸಾಕು, ಈ ಹೆಣ್ಮಕ್ಳಿಗೆ ಇದೆಲ್ಲ ಯಾಕೆ ಬೇಕಿತ್ತು ಅಂತ ಹೇಳ್ತಾರೆ ಜನ. ತುಂಬ ಜನ ಹೆಣ್ಮಕ್ಳು ಎಷ್ಟೊಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವ್ರಿಗೆಲ್ಲ ಸಕ್ಕರೆ ಅಂತ ಅತ್ತೆ ಸಿಕ್ಬಿಟ್ಟಿದ್ದಿದ್ರೆ ಅವರೆಲ್ಲ ಸಾಧನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆಗ ಮನೋಜ, ಅಧ್ಯಕ್ಷರಾಗಬೇಕು ಅಂದರೆ ಅದಕ್ಕೆ ಅಂತ ಒಂದು ಟ್ಯಾಲೆಂಟು, ಎಕ್ಸ್ಪೀರಿಯೆನ್ಸು ಎಲ್ಲ ಇರಬೇಕು, ಸುಮ್ಮನೆ ಹೋಗಿ ಎಲೆಕ್ಷನ್ಗೆ ನಿಂತ್ಬಿಟ್ರಾಗ್ಬಿಡುತ್ತಾ ಅಂತಾನೆ. ಆಗ ರಂಗನಾಥ್ ಅವರು, ನಿಮ್ಮ ಅಮ್ಮ ಮಗನ ಸಮಸ್ಯೆ ಏನು ಗೊತ್ತೇನೋ, ಹೆಣ್ಮಗಳು ಅಧ್ಯಕ್ಷೆ ಆಗ್ತಿದ್ದಾಳಂತಲ್ಲ, ಮೀನಾ ಎಲೆಕ್ಷನ್ಗೆ ನಿಂತು ಗೆದ್ಬಿಡ್ತಾಳೆ ಅಂತ. ಅವ್ರು ಹಾಗಂತಿರೋವಾಗ, ಹಾಗೆ ಅಂದ್ಕೊಳ್ರಿ, ಇವಳು ಅದಕ್ಕೆಲ್ಲ ನಿಂತ್ಕೊಳ್ಳೋದು ಬೇಡವೇ ಬೇಡ ಅಂತಾಳೆ ಶಾಂತಿ. ಇಲ್ಲಿ ನೋಡು ಶಾಂತಿ, ಮೀನಾ ಹೂ ಕಟ್ಟೋರ್ ಮನೇಲೇ ಹುಟ್ಟವಳು, ಚಿಕ್ಕ ವಯಸ್ಸಿಂದನೂ
ಹೂ ಕಟ್ಟೋರ್ ಕಷ್ಟ ಸುಖ ಏನು ಅಂತ ಚೆನ್ನಾಗಿ ಗೊತ್ತು. ಇಂಥ ಹೆಣ್ಮಕ್ಳು ಅಧ್ಯಕ್ಷರ ಸ್ಥಾನ ವಹಿಸ್ಕೊಂಡ್ರೆ ನಾವು ಅದನ್ನ ನೋಡಿ ಸಂತೋಷ ಪಡಬೇಕು, ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತಾರೆ. ನನಗೇನು ಹೊಟ್ಟೆ ಕಿಚ್ಚು? ಇವಳು ನನಗೆಲ್ಲಿ ಅಂತ ಮರ್ಯಾದೆ ಕೊಡ್ತಿದ್ದಾಳೆ ಅಂತಾಳೆ. ಏನೇ ಎಲೆಕ್ಷನ್ಗೆ ನಿಂತ್ಕೋತಿದ್ದೀನಿ ಅಂತ ಒಂದು ಮಾತು ಹೇಳ್ದೆ ನೀನು, ಎಲ್ಲ ನಿರ್ಧಾರನೂ ನೀನೇ ತೊಗೊಂಡ್ಬಿಟ್ಯಾ? ಹಾಗಂತ ಶಾಂತಿ ಕೇಳ್ತಿರೋವಾಗ ಅತ್ತೆ ಸಂಘದವರೆಲ್ಲ ಸೇರಿ ಎಲೆಕ್ಷನ್ಗೆ ನಿಂತ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ರು, ಅದಕ್ಕೆ ಅಂತ ಮೀನಾ ಹೇಳ್ತಿರೋವಾಗ ಅವರೇನೇ ಅತ್ತೆ ಬಲವಂತ ಮಾಡಿ ನಿಲ್ಲಿಸಿದ್ದು ಅದರಿಂದ ಅಂತ ಹೇಳಕ್ಕೆ ಬರ್ತಾಳೆ. ಆಗ ಶಾಂತಿ ಅದಕ್ಕೆ ನೀನೇ ಎಲ್ಲ ನಿರ್ಧಾರನೂ ತೊಗೊಂಡ್ಬಿಟ್ಯಾ ಅಂತಾಳೆ. ನಿರ್ಧಾರ ತೊಗೊಂಡ್ರೆ ಏನಾಯಿತು? ನಾನೇ ಅವಳಿಗೆ ನಿಂತ್ಕೊಳ್ಳೋಕೆ ಹೇಳಿದ್ದು, ಇದರಿಂದ ನಿಮ್ಗೇನು ಪ್ರಾಬ್ಲಮ್ಮು ಅಂತಾನೆ ಸೂರ್ಯ. ಲೇ ಏನು ಈ ಕುಟುಂಬದ ಗೌರವದ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಇಲ್ವಾ ನಿನಗೆ? ಅಧ್ಯಕ್ಷರ ಸ್ಥಾನ ಪಡ್ಕೊಳ್ತಿರೋದು ಗೌರವ ತರುವಂಥದ್ದಲ್ವೇನಮ್ಮ ಅಂತ ರವಿ ಕೇಳ್ತಾನೆ. ಏ ರವಿ, ಮೀನಾ ಏನೇ ಮಾಡಿದ್ರು ಅದರಲ್ಲಿ ಸಕ್ಕರೆ ಗೌರವ ಕಡಿಮೆನೇ ಆಗೋದು ಅಂತಾನೆ. ಸಂಘದವರೆಲ್ಲ ಮೀನಾನ ಹುಡ್ಕೊಂಡು ಬಂದು ಎಲೆಕ್ಷನ್ಗೆ ನಿಲ್ಸಿರೋದು, ಇದ್ರಲ್ಲಿ ನಿನ್ ಗೌರವ ಏನು ಕಡಿಮೆ ಆಗ್ಬಿಡ್ತು ಅಂತ ಕೇಳ್ತಾರೆ. ನೀವು ಈ ಥರ ಎಲ್ಲದಕ್ಕೂ ಅವಳಿಗೆ ದಾರಿ ಮಾಡ್ಕೊಡ್ತಿರೋದ್ರಿಂದನೇ ಅವಳು ಹೆಚ್ಕೊಂಡಿರೋದು. ಇವಳು ಇದೇ ರೀತಿ ಎಲೆಕ್ಷನ್ ನಿಂತು ಏನಾದರೂ ಗೆದ್ಬಿಟ್ರೆ ಈ ಮನೆನೇ ಆಫೀಸ್ ಮಾಡ್ಕೊಂಡ್ಬಿಡ್ತಾಳೆ. ಈಗಲೇ ಇವಳ ಆಟಗಳನ್ನೆಲ್ಲ ನಮ್ಗೆ ತಡ್ಕೊಳಕ್ಕಾಗ್ತಿಲ್ಲ. ಇವಳು ಏನಾದರೂ ಅಧ್ಯಕ್ಷೆ ಆಗಿಬಿಟ್ರೆ ಇವಳ ಅಹಂಕಾರ ಇನ್ನೂ ಏರ್ಬಿಡುತ್ತೆ. ಇನ್ನು ಅಧಿಕಾರಕ್ಕೆ ಬಂದ್ಬಿಟ್ರೆ ನಾನು ಅಧ್ಯಕ್ಷೆ ಅಂತ ಇನ್ನೂ ಓವರಾಗಿ ಆಡಕ್ಕೆ ಶುರು ಮಾಡಿಬಿಡ್ತಾಳೆ. ನನ್ನನ್ನೇ ಬೇಕಾದರೆ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾಳೆ ಅಂತಾಳೆ. ಹಾಗಂತ ಶಾಂತಿ ಹೇಳ್ತಿರುವಾಗ ಅತ್ತೆ ನಾನು ಯಾಕೆ ನಿಮ್ಗೆ ಹಾಗೆಲ್ಲ ಅನ್ನೋಕೆ ಹೋಗ್ಲಿ ಅಂತಾಳೆ ಮೀನಾ. ಸ್ವಲ್ಪ ಇರೋ ಮೀನಾ ಅಂತ ಹೇಳಿಬಿಟ್ಟು ಅಪ್ಪ ಸಕ್ಕರೆ ಏನು ಅಂದ್ಕೊಂಡಿರೋದು ಗೊತ್ತೇನಪ್ಪ? ಮೀನಾ ಈ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡೇ ಬಿದ್ದಿರಬೇಕು. ಇವ್ರು ಬೈಯೋದನ್ನೆಲ್ಲ ಕೇಳಿಸ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ಇದನ್ನ ಮೀರಿ ಅವಳೇನು ಮಾಡಲೇಬಾರ್ದು. ಹಾಗಂತ ಸೂರ್ಯ ಹೇಳ್ತಿರೋವಾಗ ಏನು ಶಾಂತಿ ಇದೆಲ್ಲ? ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮುಖಕ್ಕೆ ಕೊಡ್ದಂಗೆ ಎಲೆಕ್ಷನ್ ನಿಂತ್ಕೋಬೇಡ ಅಂತ ಹೇಳ್ತಿದ್ಯಲ್ಲ, ನಿಂದೆಂಥ ಕಲ್ ಮನಸ್ಸೆ? ಅವ್ರು ಹಾಗಂತಿರೋವಾಗ ಸೂರ್ಯ ಇದೇ ಥರ ಮನೋಜ ಏನಾದರೂ ಎಲೆಕ್ಷನ್ಗೆ ನಿಂತಿದ್ರೆ ಇವರು ತುಂಬಾ ಖುಷಿ ಪಡ್ತಿದ್ರಪ್ಪ. ಇಲ್ಲ ಅಂದರೆ ನಮ್ಮ ಸೋಂಪ ಪುಡಿ ಏನಾದರೂ ಹೋಟೆಲ್ ಸಂಘಗಳ ಕಡೆಯಿಂದ ನಿಂತಿದ್ದೀನಿ ಅಂತ ಹೇಳಿದರೆ ತುಂಬಾ ಹೆಮ್ಮೆ ಪಡ್ತಿದ್ರು. ಆದರೆ ಮೀನಾ ಮಾತ್ರ ಏನು ಮಾಡಬಾರ್ದಲ್ವಾ ಅಂತ ಕೇಳ್ತಾನೆ. ಅಮ್ಮ ಇದೆಲ್ಲ ತುಂಬ ತಪ್ಪು ಅಮ್ಮ, ಅದಕ್ಕೆ ಏನಾದರೂ ಎಲೆಕ್ಷನಲ್ಲಿ ಗೆದ್ದರೆ ನಮ್ಮನೆಗೆ ಅಲ್ವೇನಮ್ಮ ಹೆಮ್ಮೆ ಅಂತಾನೆ ರವಿ. ನಾಳೆ ಈ ಮನೇನ ಅಧ್ಯಕ್ಷರ ಮನೆ ಅಂತ ಹೇಳ್ತಾರಲ್ವಾ? ಆಗ ಶಾಂತಿ ಯಾಕೆ ಇದು ನಮ್ಮಪ್ಪ ಕೊಟ್ಟಿರೋ ಮನೆ, ಇದನ್ನು ಸಕ್ಕರೆ ಬಳಿ ಶಾಂತಿ ಮನೆ ಅಂದರೆ ಸಾಕು, ಅದನ್ನು ಯಾರು ಬದಲಾಯಿಸೋದೇ ಬೇಡ. ಇವಳು ನನ್ನ ಮರ್ಯಾದೆ ಕಳೆಯೋಕೆ ಅಂತಾನೆ ಎಲೆಕ್ಷನ್ಗೆ ನಿಂತ್ಕೋತಿರೋದು ಅಂತಾಳೆ. ಅಪ್ಪ ಮೀನಾ ಬೇಡ ಅಂತಾನೆ ಅಪ್ಪ ಹೇಳಿದ್ದು, ನಾವೇ ಅವಳನ್ನ ಬಲವಂತ ಮಾಡಿ ನಿಲ್ಲಿಸಿದ್ದು. ಅವಳು ಹೆಸರು ಪಡ್ಕೊಳ್ಳೋಕ್ಕೋ ದುಡ್ಡು ಸಂಪಾದನೆ ಮಾಡೋಕ್ಕೋ ಆ ಸ್ಥಾನಕ್ಕೆ ಹೋಗ್ತಿಲ್ಲ. ಅವಳು ಎಲೆಕ್ಷನ್ಗೆ ನಿಲ್ತಿರೋದು ಹೂ ಕಟ್ಟೋರು ಏಳಿಗೆಗೋಸ್ಕರ, ಅವ್ರಿಗೇನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಅವ್ನು ಹಾಗಂತಿರೋವಾಗ ಅದೆಲ್ಲ ಗೊತ್ತಿರೋದೇ ಕಣೋ, ಆದರೆ ಇವಳಿಗೆ ಅದೆಲ್ಲ ಅರ್ಥ ಆಗ್ತಿಲ್ವಲ್ಲ ಅಂತಾರೆ ರಂಗನಾಥ್ ಅವರು. ಏನ್ರಿ ಇವಳು ನಿಂತ್ಕೊಂಡ್ಬಿಟ್ರೆ ಗೆದ್ಬಿಡ್ತಾಳಾ? ಇವಳು ಎದುರಾಳಿಯಾಗಿ ಯಾರು ನಿಂತಿದ್ದಾರೆ ಗೊತ್ತಾ? ಹಾಗಂತ ಶಾಂತಿ ಹೇಳ್ತಿರೋವಾಗ ಯಾರು ಅಂತಾರೆ ರಂಗನಾಥ್ ಅವರು. ಎಲ್ಲರೂ ಶಾಂತಿ ಮುಖನೇ ನೋಡ್ತಾ ಇರ್ತಾರೆ. ಆಗ ಶಾಂತಿ ತಡವರಿಸ್ತಾ ಯಾರು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ ಅಂತಾಳೆ. ವಿಶಾಲಮ್ಮನೇ ಅತ್ತೆ ನನ್ನ ಎದುರಾಳಿಯಾಗಿ ನಿಂತಿರೋದು ಅಂತಾಳೆ ಮೀನಾ. ವಿಶಾಲಮ್ಮನಿಗೆ ನೀನು ಎದುರಾಳಿಯಾಗಿ ನಿಂತಿದ್ದೀನಿ ಅಂತ ಹೇಳು, ಅವಳಿಗೆ ಪೈಪೋಟಿ ಕೊಟ್ಟು ನೀನು ಗೆಲ್ಲಕ್ಕಾಗುತ್ತಾ? ಅವಳ ಅಂತಸ್ತು ಅನುಭವದ ಮುಂದೆ ನೀನೆಲ್ಲಿ? ನಿನ್ನನ್ನು ಸೋಲಿಸಿ ಅವಳು ಮುಂದೆ ಹೋಗ್ತಾನೆ ಇರ್ತಾಳೆ ಅಂತಾಳೆ ಶಾಂತಿ. ಅವಳು ನಿನ್ನನ್ನು ಹಿಂದೆ ತಳ್ಳಿ ಮುಂದೆ ಹೋಗ್ತಾನೆ ಇರ್ತಾಳೆ. ಶಾಂತಿ ಹಾಗಂತಿರೋವಾಗ ಸೂರ್ಯ ಏನಪ್ಪ ನಮ್ಮ ಎದುರಾಳಿಗೆ ನಮ್ಮ ಸಕ್ಕರೆ ತುಂಬಾ ಬಿಲ್ಡಪ್ ಕೊಡ್ತಿದ್ದಾರೆ. ಆ ವಿಶಾಲಮ್ಮ ಇದುವರೆಗೂ ಯಾರಿಗೂ ಒಳ್ಳೇದು ಅನ್ನೋದನ್ನೇ ಮಾಡಿಲ್ಲ, ಅದಕ್ಕೇನೆ ಸಂಘದವರೆಲ್ಲ ಮೀನಾನ ಹುಡ್ಕೊಂಡು ಬಂದಿರೋದು. ಆಗ ಮನೋಜ ಲೇ ಅಪ್ಪಿ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಕಣ, ಅವರೆಲ್ಲ ಸುಲಭವಾಗಿ ಗೆದ್ಬಿಡ್ತಾರೆ, ಮೀನಮ್ಮ ಸೋತೋಗ್ತಾಳೆ, ಅದರಿಂದ ಯಾರು ಮರ್ಯಾದೆ ಹೋಗೋದು? ನಮ್ಮನೆಯವ್ರ ಮರ್ಯಾದೆ ತಾನೇ ಹೋಗೋದು. ಅವನು ಹಾಗಂತಿರೋವಾಗ ಸೂರ್ಯ ಲೈ ಮೀನಾ ಗೆದ್ದೇ ಗೆಲ್ತಾಳೆ ಕಣೋ, ಗೆಲ್ಲೋಕ್ಕೆ ಅಂತಸ್ತು ಗೌರವ ಎಲ್ಲ ಮುಖ್ಯವಾಗಿರೋದು, ಒಳ್ಳೆ ಮನಸ್ಸಿರಬೇಕು. ಅವಳು ಯಾರಿಗೋಸ್ಕರ ನಿಂತಿದ್ದಾಳೋ ಅವಳು ಸಪೋರ್ಟ್ ಇರಬೇಕು. ಅಂತ ಸಪೋರ್ಟು ಮೀನಾಗೆ ತುಂಬಾ ಇದೆ ಅಂತಿರೋವಾಗ ಶಾಂತಿ ಏಯ್ ನಾನು ಹೇಳ್ತಿದ್ದೀನಿ ಅಲ್ವಾ ಇವಳು ಎಲೆಕ್ಷನ್ಗೆ ನಿಂತ್ಕೋಬಾರ್ದು, ಇದು ನನ್ನ ಆರ್ಡರ್ ಅಂತಾಳೆ. ಏನು ಶಾಂತಿ ಕಟ್ಟಾಳೇನಾ ಅಂತ ಸೂರ್ಯ ಕೇಳ್ತಾನೆ. ನೀನು ಹೇಗೆ ಬೇಕಾರೋ ಅನ್ಕೋ, ಇದನ್ನು ಮೀರಿ ಇವಳು ಎಲೆಕ್ಷನ್ಗೆ ಏನಾದರೂ ನಿಂತ್ಕೊಂಡ್ರೆ ಈ ಮನೇಲಿ ಸೊಸೆಯಾಗಿರಲ್ಲ ಇವಳು ಅಂತಾಳೆ. ಶಾಂತಿ ಹಾಗಂತಿರೋವಾಗ ಸೂರ್ಯ ನೀನು ಯಾಕೆ ಮೀನಾ ಫೀಲ್ ಮಾಡ್ಕೋತಿದ್ಯಾ? ನೀನು ಎಲೆಕ್ಷನ್ಗೆ ನಿಂತ್ಕೋತಿರುವಾಗಲೇ ಈ ಥರ ವಿರೋಧ ಮಾಡಿದ್ರೆ ನೀನು ಒಳ್ಳೇದೇ ಮಾಡ್ತಿದೀಯಾ ಅಂತ ಅರ್ಥ. ನೀನು ಒಳ್ಳೆ ಕೆಲಸನೇ ಮಾಡೋಕ್ಕೆ ಹೋಗ್ತಿದೀಯಾ, ನೀನು ಗೆದ್ದೇ ಗೆಲ್ತೀಯಾ. ನಿನಗೆ ವಿರೋಧ ಅನ್ನೋದು ಮನೆಯಿಂದನೇ ಶುರುವಾಗ್ತಿದೆ ಮೀನಾ, ಸುಮ್ಮನೆ ಯೋಚನೆನೇ ಮಾಡಬೇಡ. ಅಪ್ಪ ನಿನ್ನ ಆಶೀರ್ವಾದ, ಒಳ್ಳೆಯವರ ಆಶೀರ್ವಾದ ಸಿಕ್ಕಿದ್ರೆ ಸಾಕಪ್ಪ, ಮೀನಾ ಗೆದ್ದೇ ಗೆಲ್ತಾಳೆ ಅಂತಾನೆ. ಹಾಗಾದರೆ ನಾನು ಒಳ್ಳೆಯವಳಲ್ಲ ಅಂತ ಹೇಳ್ತಿದೀಯಾ ಅಂತಾಳೆ ಶಾಂತಿ. ಅದನ್ನು ನೀವೇ ಹೇಳಬೇಕು ಸಕ್ಕರೆ, ನೀವೇನೇ ಹೇಳಿ ಮೀನಾ ಎಲೆಕ್ಷನ್ ನಿಂತ್ಕೊಂಡೇ ನಿಂತ್ಕೋತಾಳೆ. ನೀವು ಅವಳಿಗೆ ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಬೆಳೀತಿರೋರನ್ನ ತಡಿದೇ ಇದ್ರೆ ಸಾಕು ಅಂತಾನೆ. ಅತ್ತೆ ನನಗೆ ಪದವಿ ಆಸೆ ಏನೂ ಇಲ್ಲ, 4 ಜನಕ್ಕೆ ಒಳ್ಳೇದಾಗಲಿ ಅಂತ ಈ ಎಲೆಕ್ಷನ್ಗೆ ನಿಂತ್ಕೋತಿರೋದು ಅಂತಾಳೆ. ನೀನು ಈ ಮನೆಗೆ ಒಳ್ಳೇದು ಮಾಡಿರೋದೇ ಸಾಕು ಅಂತ ಶಾಂತಿ ಹೇಳ್ತಿರೋವಾಗ ರಂಗನಾಥ್ ಅವರು ನಮ್ಮ 4 ಜನಕ್ಕೆ ಒಳ್ಳೇದಾದರೆ ಸಾಕಾ, ಊರಿಗೆಲ್ಲ ಒಳ್ಳೇದಾಗಬಾರ್ದಾ, ಅದನ್ನೇ ಅವಳು ಮಾಡ್ತಿರೋದು ಅಂತಾರೆ. ಅದನ್ನೇ ನಾನು ಬೇಡ ಅಂತಿರೋದು. ಇಲ್ಲಿ ಕೇಳೆ, ನೀನು ಸಂಘಕ್ಕೆ ಅಧ್ಯಕ್ಷೆಯಾಗಿರ್ಬೇಕಾ ಅಥವಾ ಈ ಮನೆ ಸೊಸೆಯಾಗಿರ್ಬೇಕಾ ಅನ್ನೋದನ್ನು ನೀನು ನಿರ್ಧಾರ ಮಾಡು.
ಹಾಗಂತ ಶಾಂತಿ ಹೇಳೋಗ್ತಾಳೆ. ಅಪ್ಪ ಏನಪ್ಪ ಅಮ್ಮ ಈಗೆಲ್ಲ ಹೇಳ್ಬಿಟ್ಟು ಹೋಗ್ತಿದ್ದಾರಲ್ಲ ಅಂತಾನೆ. ಅವಳಿಗೆ ಒಳ್ಳೇದು ಅನ್ನೋದೇ ಇಷ್ಟ ಆಗೋಲ್ಲ ಕಣ, ಅಂಥದ್ದೆಲ್ಲ ಅವಳಿಗೆ ಇಡ್ಸೋದೇ ಇಲ್ಲ. ನೋಡು ಮೀನಾ, ಅವಳು ಹೇಳಿದ್ದನ್ನೆಲ್ಲ ನೀನು ತಲೆಗೆ ಹಾಕೋಬೇಡ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಆಗಲ್ಲ ಮಾವ, ಅತ್ತೆಗೆ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನಾನು ಹೇಗೆ ಮಾವ ನಿಂತ್ಕೊಳ್ಳಿ ಅಂತಾಳೆ. ಮೀನಾ, ಅವ್ರು ಹೇಳಿದ್ರು ಅಂತ ನೀನು ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ ಅಂದರೆ ನೀನು ಊಟ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕಾಗುತ್ತೆ. ಹಾಗಂತ ಸೂರ್ಯ ಹೇಳ್ತಾನೆ, ನೋಡಮ್ಮ ಮೀನಾ, ಒಂದೊಳ್ಳೆ ಕೆಲಸ ಮಾಡಬೇಕಾದ್ರೆ ಅದನ್ನು ಹಾಳು ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನನ್ನ ಆಶೀರ್ವಾದ ಅನ್ನೋದು ನಿನಗಿದ್ದೇ ಇರುತ್ತೆ. ನೀನು ಗೆಲ್ತೀಯ ಅಂತಾರೆ. ಅಪ್ಪ ನೀನು ಎಂಥ ದೊಡ್ಡ ಮಾತು ಹೇಳಿಯಪ್ಪ. ನೀನು ಹೇಳೋ ಈ ಮಾತಿಂದನೇ ನಮಗೆ ದೊಡ್ಡ ಬಲ ಬಂತಪ್ಪ ಅಂತಾನೆ ಸೂರ್ಯ. ನೀನು ಎಲೆಕ್ಷನ್ಗೆ ನಿಂತ್ಕೊಳ್ಳಮ್ಮ, ನೀನೇ ಗೆಲ್ಲೋದು. ಅವಳ ಮಾತನ್ನೆಲ್ಲನೂ ಬಿಡು ಅಂತ ಹೇಳಿ ರಂಗನಾಥ್ ಅವರು ಹೊರಟೋಗ್ತಾರೆ. ಆಗಲಿಗೆ ಮನೋಜ ಬಂದು, ಎಲೆಕ್ಷನ್ ಅಂದರೆ ಸುಮ್ಮನೆ ಅನ್ಕೊಂಡೇನೋ, ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ, ನೀವೆಲ್ಲ ಗೆಲ್ಲಕ್ಕಾಗಲ್ಲ ಬಿಡಿ ಅಂತಾನೆ. ನೀವೆಲ್ಲ ಸೋತು ಮನೆಗೆ ಬರ್ತೀರಾ ಅಂತ ಹೇಳೋಗ್ತಾನೆ. ಆಗ ರವಿ, ಇವನೊಬ್ಬ ಅಮ್ಮನ ಥರನೇ ಆಡ್ತಾನೆ ಯಾವಾಗಲೂ, ಅದಕ್ಕೆ ನೀವು ಖಂಡಿತ ಗೆಲ್ತೀರಾ, ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತೀವಿ, ಧೈರ್ಯವಾಗಿ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅಂತಾನೆ ರವಿ. ಏನ್ರಿ ಅತ್ತೆಗೆ ಇಷ್ಟ ಇಲ್ವಲ್ಲ, ಈ ಥರ ಎಲ್ಲ ಹೇಳ್ತಿದ್ದಾರೆ, ನಾನು ನಿಂತ್ಕೊಳ್ಳಲ್ಲ ಬಿಡಿ ಅಂತಾಳೆ ಮೀನಾ. ನೋಡು ಮೀನಾ, ಸಕ್ಕರೆ ಮೊದಲಿಂದನೂ ಹೀಗೆ ತಾನೆ, ನೀನು ಹೂ ಮಾರಕ್ಕೆ ಹೋಗ್ಬಾರ್ದು, ಹೂ ಕಟ್ಟಬಾರ್ದು, ಹೂ ಅಂಗಡಿಗೆ ಹೋಗ್ಬಾರ್ದು ಅಂತ ಸಕ್ಕರೆ ಎಷ್ಟು ಸರಿ ತಡೆದಿಲ್ಲ ನಿನ್ನ. ನಮ್ಮ ಮುಂದೆ ಬರೋ ತಡೆನೆಲ್ಲ ಜಯಿಸಿದ್ರೇನೆ ಮೀರಾ ನಾವು ಮೇಲ್ ಬರೋದು. ನೀನು ನಿಲ್ಲಿಸ್ಬಿಟ್ಟಿಯಾ, ಅದನ್ನೆಲ್ಲ ಮೀರಿ ನೀನು ಎಷ್ಟು ದೂರ ಬಂದಿದೀಯಾ. ಆದರೆ ಅತ್ತೆಗೆ ಇದೆಲ್ಲ ಇಷ್ಟ ಇಲ್ವಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಮೀನಾ, ಇದನ್ನೆಲ್ಲ ಬಿಡು, ಅವರು ಯಾರು ಹೇಳಿ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲ ವಿಶಾಲಮ್ಮನ ಕೆಲಸನೇ, ಅವಳೇನೆ ಸಕ್ಕರೆಗೆ ಎಲ್ಲನೂ ಹೇಳ್ಕೊಟ್ಟು ಕಳಿಸಿರೋದು. ಈಗಲೇ ನೀನು ನಿನ್ನ ಕೆಲಸ ಶುರು ಮಾಡ್ಕೊ, ನೀನು ಹಿಡಿದಿದ್ದ ಕೆಲಸನ ಬಿಡಬೇಡ, ನಿನ್ನ ಜೊತೆಗೆ ನಾನು ಇರ್ತೀನಿ ಮೀನಾ. ನೋಡು ಮೀನಾ, ನೀ ಎಲೆಕ್ಷನ್ ಮುಗಿಯೋವರೆಗೂ ಹಗಲು ರಾತ್ರಿ ನಾವು ಕೆಲಸ ಮಾಡ್ತಾನೆ ಇರಬೇಕು. ಆ ವಿಶಾಲಮ್ಮನ ಹತ್ರ ಹಣ ಬಲ ಅನ್ನೋದಿರ್ಬೋದು, ನಮ್ಮ ಹತ್ರ ನಂಬಿಕೆ ಅನ್ನೋದಿದೆ. ನಿನ್ನ ಥರ ಹೂ ಕಟ್ಟೋರಿಗೆಲ್ಲ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದೆ, ಅಷ್ಟು ಸಾಕು ಮೀನಾ ನೀನು ಗೆಲ್ಲೋಕೆ ಅಂತಾನೆ ಸೂರ್ಯ. ಎಲ್ಲದಕ್ಕೂ ಮೇಲೆ ಅಪ್ಪ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ನೀನು ಖಂಡಿತ ಗೆಲ್ತೀಯ ಅಂತ, ಅದೊಂದು ಮಾತು ಸಾಕು ಮೀನಾ, ನೀನು ಖಂಡಿತ ಗೆಲ್ತೀಯ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಖಂಡಿತ ನಾನು ಎಲೆಕ್ಷನ್ ನಿಂತ್ಕೊಳ್ಳೋದು ಬೇಡ ಅನಿಸ್ತಿದ್ದೀರಿ ಅಂತಾಳೆ ಮೀನಾ. ಏನು ಮೀನಾ ದಿಢೀರ್ ಅಂತ ಹೀಗೆ ಕೇಳ್ತಿದ್ಯಾ ಅಂತಾನೆ ಸೂರ್ಯ. ಅಲ್ಲ ರೀ, ನಾನು ಎಲೆಕ್ಷನ್ ನಿಂತ್ಕೊಳ್ಳೋದು ಅತ್ತೆಗೆ ಇಷ್ಟ ಇಲ್ವಲ್ಲ ಅಂತಾಳೆ. ನೀನು ಜೀವನದಲ್ಲಿ ಮುಂದೆ ಬರಬಾರ್ದು, ಗೆಲ್ಲಬಾರ್ದು ಅಂತ ಅಂದ್ಕೊಳ್ಳೋರು ಎಲೆಕ್ಷನ್ಗೆ ನಿಂತ್ಕೊ ಅಂತ ಹೇಗೆ ಹೇಳ್ತಾರೆ ಮೀನಾ. ನೀನು ಗೆಲ್ಲಬಾರ್ದು, ನಿಂತ್ಕೋಬಾರ್ದು ಅನ್ನೋರಿಗೆಲ್ಲ ಜೀವನದಲ್ಲಿ ಗೆದ್ದು ತೋರಿಸ್ಬೇಕು ಮೀನಾ. ನಿನ್ನ ಮೇಲೆ ಸಕ್ಕರೆ ಬಗ್ಗೆ ಯೋಚನೆ ಮಾಡಬಾರ್ದು. ನಾವು ಗೆಲ್ತೀವಿ ಅಷ್ಟೇನೆ, ಯಾವಾಗಲೂ ಹಂಗೆ ಅನ್ಕೋತಾನೆ ಇರಬೇಕು. ಅರ್ಥ ಆಯ್ತಾ? ಇದೇ ನಮ್ಮ ಮಂತ್ರ, ಹೇಳು ಮೀನಾ ಅಂತಾನೆ ಸೂರ್ಯ. ನಾವು ಗೆಲ್ತೀವಿ ಅಂತಾಳೆ ಮೀನಾ. ಆಗ ಖುಷಿಯಿಂದ ಹೇಳು ಮೀನಾ, ಧೈರ್ಯವಾಗಿ ಹೇಳು ಅಂತಾನೆ ಸೂರ್ಯ. ಮೊದಲು ಎಲೆಕ್ಷನಲ್ಲಿ ಗೆದ್ದು ಏನೇನು ಕೆಲಸಗಳನ್ನೆಲ್ಲ ಮಾಡ್ತೀವಿ ಅನ್ನೋದನ್ನ ಒಂದು ಲಿಸ್ಟ್ ಮಾಡು ಅಂತಾನೆ. ನೀನು ಗೆದ್ಮೇಲೆ ಏನೇನೆಲ್ಲ ಒಳ್ಳೆ ಕೆಲಸ ಮಾಡ್ತೀಯಾ ಅನ್ನೋದನ್ನ ಪಾಪ್ಲೆಕ್ಸ್ ಹೊಡಿಸಿ ಎಲ್ರಿಗೂ ಕೊಡಬೇಕು. ಅದನ್ನ ಓದಿನೇ ನಿನ್ನ ಮೇಲೆ ನಂಬಿಕೆ ಅವ್ರಿಗಿನ್ನ ಜಾಸ್ತಿ ಆಗಬೇಕು. ಸರಿ, ಬೇಗ ಹೋಗಿ ಸಿದ್ಧ ಮಾಡು ಅಂತಾನೆ. ಮೀನಾ ಹೇಳ್ತಾ ಹೋಗ್ತಾಳೆ, ಸೂರ್ಯ ಬರೀತಾ ಹೋಗ್ತಾನೆ. ನಾನು ಹೇಳೋದಕ್ಕಿಂತ ಜಾಸ್ತಿ ನೀವೇ ಬರ್ದಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ನೀನು ಮನಸ್ಸಲ್ಲಿ ಇದನ್ನ ಹೇಳಿದೆ, ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸ್ದೆ ಅಷ್ಟೇ ಮೀನಾ, ನೀನು ಹೇಳಿದ್ದೆ ಕರೆಕ್ಟಾಗಿದೆ ಅಂತಾನೆ ಸೂರ್ಯ. ನೋಡು ಮೀನಾ, ನಿನ್ಗೆ ಅಧ್ಯಕ್ಷೆ ಆಗೋಕ್ಕೆ ಅರ್ಹತೆನೇ ಇಲ್ಲ ಅಂತಿದ್ದವರೆಲ್ಲ ಇದನ್ನ ಓದಿ ನೀನೇನು ಅಂತ ಅವರು ತಿಳ್ಕೊಬೇಕು. ಯಾರ್ಯಾರಿಗೆ ಏನೇನು ಕಷ್ಟ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಒಬ್ಬರು ಅಧ್ಯಕ್ಷರಾಗೋಕ್ಕೆ ಅದೇನೇ ತುಂಬ ಮುಖ್ಯ. ಖಂಡಿತ ನೀನು ಗೆಲ್ತೀಯ ಮೀನಾ ಅಂತ ಸೂರ್ಯ ಹೇಳ್ತಿರೋವಾಗ, ನಾವು ಗೆಲ್ತೀವಿ ಅಂತಾಳೆ ಮೀನಾ. ಈ ಕಡೆ ಮನೋಜ್ ಶೋರೂಮ್ನಲ್ಲಿ ಛಾಯಾಗೆ ಫೋನ್ ಬರುತ್ತೆ. ಬಾಸ್, ಮ್ಯಾಟ್ರಿಮೋನಿಯಿಂದ ಫೋನ್ ಬರ್ತಿದೆ ಅಂತಾಳೆ ಛಾಯಾ. ಮಾತಾಡು ಅಂತಾನೆ ಮನೋಜ. ಆಗ ಅಲ್ಲಿಗೆ ಪಾರ್ಕ್ ಫ್ರೆಂಡ್ ಬರ್ತಾನೆ. ಶೋರೂಮ್ಗೆ ಬರೋ ಟೈಮ್ ಆಯಿತು ಹಾಗಂತ ಮನೋಜ ಕೇಳ್ತಾನೆ. ಹೆಂಡತಿ ಏನೋ ಪೂಜೆ ಇಟ್ಕೊಂಡಿದ್ಲು, ಅದಕ್ಕೆ ಲೇಟ್ ಆಗಿಬಿಡ್ತು ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ನೀವು ಮಾತ್ರ ನಿಮ್ಮ ಹೆಂಡತಿ ಜೊತೆ ಸಂತೋಷವಾಗಿರಿ ಅಂತ ಮನೋಜ ಹೇಳ್ತಾನೆ. ಅದನ್ನು ನೀವು ಸಹಿಸ್ಕೊಳಕ್ಕಾಗ್ತಿಲ್ವಾ? ನೀವು ಕಣ್ಣಾಕ್ಬಿಡಿ ಬ್ರೋ ಹಾಗಂತ ಪಾರ್ಕ್ ಫ್ರೆಂಡ್ ತನಗೆ ತಾನೇ ದೃಷ್ಟಿ ತಗೋತಾನೆ. ಬ್ರೋ, ಬೆಳಿಗ್ಗೆ ನಾನು ಹೂ ತರಕ್ಕೆ ಹೋಗಿರೋವಾಗ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮ ತಮ್ಮನ ಹೆಂಡತಿ ಯಾವುದೋ ಹೂ ವ್ಯಾಪಾರಿಗಳ ಸಂಘದ ಎಲೆಕ್ಷನ್ ನಿಂತ್ಕೋತಿದ್ದಾರಂತೆ ಅಂತ ಕೇಳ್ತಾನೆ. ಅಷ್ಟೊಂದು ಫೇಮಸ್ ಆಗಿಬಿಡ್ತಾ ಅದೆಲ್ಲ ಅಂತ ಮನೋಜ ಕೇಳ್ತಾನೆ. ಹೂ ಮಾರ್ಕೆಟ್ನಲ್ಲಿ ಆ ವಿಷಯ ಮಾತಾಡ್ತಿದ್ದೆ ಬ್ರೋ, ಅದು ನಿಜನೇ ತಾನೇ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಹೌದೌದು ಹಾಗಂತ ಮನೋಜ ಹೇಳ್ತಾನೆ. ಒಳ್ಳೆ ವಿಷಯನೇ ತಾನೇ, ಅದನ್ನ ಯಾಕೆ ಇಷ್ಟೊಂದು ಡಲ್ಲಾಗಿ ಹೇಳ್ತಿದ್ದೀರಾ ಅಂತಾನೆ ಪಾರ್ಕ್ ಫ್ರೆಂಡ್. ಅವನ ಹೆಂಡತಿ ಎಲೆಕ್ಷನ್ ನಿಂತ್ಕೊಂಡ್ರೆ ನನಗೇನಾಗಬೇಕು? ನನಗಿನ್ನೂ ಡಿವೋರ್ಸೇ ಆಗಲಿಲ್ಲ, ಹುಡುಗಿ ನೋಡೋಕೆ ಹೋದ್ರೆ ಯಾವುದು ಸೆಟ್ಟು ಆಗ್ತಿಲ್ಲ. ಈಗ ತಾನೇ ಛಾಯಾಗೆ ಮ್ಯಾಟ್ರಿಮೋನಿಯಿಂದ ಫೋನ್ ಮಾಡಿದ್ರು, ಏನಾದರೂ ಗುಡ್ ನ್ಯೂಸ್ ಇರ್ಬೋದು ಅಂತ ಕಾಯ್ತಿದ್ದೀನಿ ಅಂತಾನೆ. ನೀವಿನ್ನೂ ಮದುವೆಲೇ ಇದ್ದೀರಾ ಬ್ರೋ ಅಂತ ಪಾರ್ಕ್ ಫ್ರೆಂಡು ಕೇಳ್ತಿರೋವಾಗ, ಅದು ನಡೆದ್ರೆ ತಾನೇ ಬ್ರೋ ಎಲ್ಲ ಚೆನ್ನಾಗಿರೋದು ಅಂತಾನೆ ಮನೋಜ. ಏನು ಹೇಳಿದ್ರು ಛಾಯಾ, ಯಾವುದಾದ್ರೂ ಹುಡುಗಿ ಇದೆಯಾ ಅಂತ ಕೇಳ್ತಾನೆ ಮನೋಜ. ಇಲ್ಲ ಬಾಸ್ ಅಂತ ಛಾಯಾ ಹೇಳ್ತಾಳೆ. ಮತ್ತು ಇನ್ನೇನು ಹೇಳಿದ್ರು ಅಂತ ಮನೋಜ ಕೇಳ್ತಾನೆ. ಮೊದಲು ನೀವು ಡೈವರ್ಸ್ ತೊಗೋಬೇಕಂತೆ, ನಂತರ ಹುಡುಗಿ ನೋಡೋಕ್ಕೆ ಶುರು ಮಾಡಬೇಕಂತೆ. ಅದು ಮಾತ್ರ ಅಲ್ಲ ಬಾಸ್, ಆ ಅಸೋಸಿಯೇಷನ್ ಸಮಸ್ಯೆ ಎಲ್ಲ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ.
ಹಾಗಂತ ಛಾಯಾ ಹೇಳ್ತಿರೋವಾಗ ಅದೆಲ್ಲ ಹೇಗೆ ಗೊತ್ತಾಯ್ತು ಇವ್ರಿಗೆ ಅಂತ ಮನೋಜ ಕೇಳ್ತಾನೆ. ಒಂದು ಪ್ರೊಫೈಲ್ಸ್ನ ನೋಡ್ತಿರೋವಾಗ ಹೊರಗಡೆ ಎಲ್ಲ ವಿಚಾರಿಸ್ತಾರೆ ಬಾಸ್, ಆಗ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ ಅಂತಾಳೆ ಛಾಯಾ. ಅಷ್ಟೊಂದು ಫೇಮಸ್ ಆಗಿಬಿಟ್ಟಿಯಾ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆದರೆ ಮ್ಯಾಟ್ರಿಮೋನಿಯವ್ರು ತಾನೇ ಉತ್ತರ ಕೊಡಬೇಕಾಗಿರೋದು. ನಿಮಗೆ ಡೈವರ್ಸ್ ಸಿಕ್ಕಿದ ಮೇಲೇ ಮ್ಯಾಟ್ರಿಮೋನಿನಲ್ಲಿ ಹುಡುಗಿನ ನೋಡೋದು ಒಳ್ಳೆಯದು ಅಂತ ನನಗೂ ಅನ್ನಿಸ್ತಿದೆ ಬಾಸ್ ಅಂತಾಳೆ ಛಾಯಾ. ನಾನು ಯಾವಾಗ ಡಿವೋರ್ಸ್ ಆಗಿ ಅದು ಯಾವಾಗ ಮದುವೆ ಆಗುತ್ತೋ ಏನೋ, ಕಡೆವರೆಗೂ ಹೀಗೆ ಇದ್ಬಿಡ್ತೀನೋ ಏನೋ, ಎಂಥ ಪಾಪಿ ಆಗಿಬಿಟ್ಟೆ ನಾನು ಅಂತ ಮನೋಜ ಹೇಳ್ಕೊತಿರೋವಾಗ ಟೆನ್ಷನ್ ಆಗಬೇಡಿ ಬ್ರೋ, ಪಕ್ಕದಲ್ಲಿ ಒಂದು ಹೊಸ ಟೀ ಅಂಗಡಿ ಓಪನ್ ಮಾಡಿದ್ದಾರೆ, ಅಲ್ಲೋಗಿ ಒಂದು ಕಪ್ ಬಿಸಿ ಬಿಸಿ ಟೀ ಕುಡ್ಕೊಂಡು ಬರೋಣ ಅಂತಾನೆ ಪಾರ್ಕ್ ಫ್ರೆಂಡ್. ಬ್ರೋ ನನಗಿನ್ನೂ ಮದುವೆ ಆಗಲಿಲ್ಲ ಅಂತ ಫೀಲ್ ಮಾಡ್ಕೋತಿದ್ದೀನಿ, ನೀವು ಟೀ ಕುಡಿಬೇಕಾ ಅಂತಾನೆ ಮನೋಜ. ಸರಿ ಬಿಡು, ನನಗೆ ಟೀ ಕುಡಿತಿದ್ರೇ ಐಡಿಯಾ ಬರೋದು, ನಿಂಗೆ ಐಡಿಯಾ ಬೇಡವಾ ಅಂತ ಕೇಳ್ತಾನೆ. ಬೇಡ ಬ್ರೋ, ಇದಕ್ಕೂ ಮುಂಚೆ ನೀವು ಐಡಿಯಾ ಕೊಟ್ಟಿದ್ರಲ್ಲ, ಅದರಿಂದ ಏನಾಯಿತು ಅಂತ ನೆನಪಿದೆಯಾ ಇಲ್ವೋ ಅಂತ ಕೇಳ್ತಾನೆ ಮನೋಜ. ನೀವು ತಾನೇ ಚೆನ್ನಾಗಿ ಒದೆ ತಿಂದಿರೋದು ಅಂತಿರೋವಾಗ ಬ್ರೋ ಆ ಥರ ಎಲ್ಲ ಏನೂ ಇಲ್ಲ, ಇದು ಬೇರೆ ಥರ ಒಳ್ಳೆ ಐಡಿಯಾ ಅಂತಾನೆ ಪಾರ್ಕ್ ಫ್ರೆಂಡ್. ಸರಿ ಹೇಳಿ ಅಂತಿರೋವಾಗ ಈ ಊರು ಸರಿ ಇಲ್ಲ ಬ್ರೋ, ಏನಾದರೂ ರೀಸನ್ ಹೇಳಿ ಮದುವೆನ ಮುಂದೂಡ್ತಾನೆ ಇರ್ತಾರೆ, ಅದರಿಂದ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಹುಡುಗಿ ಹುಡ್ಕೋದೇ ಸರಿ. ಹಾಗಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ ನಾರ್ತ್ ಇಂಡಿಯಾನ ಅಂತ ಮನೋಜ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಛಾಯಾ ನಾರ್ತ್ ಇಂಡಿಯಾನ ಯಾಕೆ ಕರ್ನಾಟಕದಲ್ಲಿ ಹುಡುಗಿರಿಲ್ವಾ ಹಾಗಂತ ಕೇಳ್ತಿರೋವಾಗ ಈ ಕರ್ನಾಟಕದಲ್ಲಿರೋ ಹುಡುಗಿರು ನಮ್ಮ ಬ್ರೋಗೆ ಸೆಟ್ಟೇ ಆಗೋಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್, ಅದರಿಂದ ನಾರ್ತಲ್ಲಿ ಹುಡುಗಿ ಹುಡುಕಿದ್ರಾಯ್ತು ಅಂತಾನೆ. ಅದೆಲ್ಲ ಇರಲಿ ಬ್ರೋ, ನಾವು ನೋಡ್ತಿರೋ ಹುಡುಗಿ ಜೊತೆ ಹೇಗೆ ಮಾತಾಡೋದು ಹಾಗಂತ ಮನೋಜ ಕೇಳ್ತಾನೆ. ಇದೇ ಪಾಯಿಂಟು, ನೀವೇನಕ್ಕೆ ಮಾತಾಡಬೇಕು, ಹೆಂಡತಿ ಜೊತೆ ಕಡಿಮೆ ಮಾತಾಡಿದ್ರೇ ಕುಟುಂಬಕ್ಕೆ ಒಳ್ಳೇದು ಅಂತಾನೆ ಪಾರ್ಕ್ ಫ್ರೆಂಡ್. ಇನ್ನೂ ಮದುವೆನೇ ಆಗಿಲ್ಲ, ನೀವಾಗಲೇ ಅಲ್ಲಿಗೆ ಹೋದ್ರ ಬ್ರೋ, ನಾರ್ತ್ ಇಂಡಿಯನ್ ಹುಡುಗಿ ನೋಡಿದ್ರೆ ನಾನು ಹೇಗೆ ಕಮ್ಯುನಿಕೇಟ್ ಮಾಡೋದು ಹಾಗಂತ ಮನೋಜ ಕೇಳ್ತಿರೋವಾಗ ಅದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ ಬ್ರೋ, ಕನ್ನಡ ಗೊತ್ತಿರೋರು ಜೀವನದಲ್ಲಿ ಎಂಥ ಭಾಷೆನೂ ಬೇಕಾದರೆ ಸುಲಭವಾಗಿ ಕಲ್ತ್ಕೊಂಡು ಬಿಡ್ಬೋದು, ಹಿಂದಿ ಕಲಿಯೋದೆಲ್ಲ ಒಂದು ಮ್ಯಾಟ್ರೇ ಅಲ್ಲ ಬ್ರೋ, ಮೊದಲು ಅಚ್ಚಾ ನಹಿ ಇದನ್ನ ಕಲ್ತ್ಕೊಂಡ್ರೆ ಸಾಕು. ಹೇಗೆ ಹೇಳ್ತೀರಾ ನೋಡ್ತೀನಿ ಹೇಳಿ ಅಂತಾನೆ ಮನೋಜ. ಅಚ್ಚಾ ನಹಿ ಅಂತ ಹೇಳ್ತಾನೆ. ಕಲ್ತ್ಕೊಂಡೇ ಬಿಟ್ರಲ್ಲ ಬ್ರೋ, ನೀವು ಅಚ್ಚ ಅಂತ ತಲೆ ಆಡಿಸಿದ್ರೆ ಸಾಕು. ಆಗ ಛಾಯಾ ನಗ್ತಾಳೆ. ಸೂಪರ್ ಬ್ರೋ, ನೀವು ಹಿಂದಿನ ಕಲ್ತ್ಕೊಂಡೇ ಬಿಟ್ರಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್. ಇಲ್ಲ ಬ್ರೋ, ನಮಗೆ ಅದೆಲ್ಲ ಬೇಡ, ಹಿಂದಿ ಭಾಷೆ ಎಲ್ಲ ನಮ್ಗೆ ಸೆಟ್ ಆಗೋಲ್ಲ, ಅವ್ರ ಫುಡ್ ಎಲ್ಲ ನಮ್ಗೆ ಬರಲ್ಲ, ಅದಕ್ಕೆ ಬದಲಾಗಿ ಪಕ್ಕದಲ್ಲಿರೋ ಆಂಧ್ರ ಹುಡುಗಿನೇ ನೋಡ್ಕೊಂಡು ಬರೋಣ ಅಂತಾನೆ. ಏನು ಹೇಳ್ತಿದ್ದೀರಾ ಬ್ರೋ, ಅದು ಯಾವ ಭಾಷೆ ಅಂತ ಕೇಳ್ತಾನೆ ಮನೋಜ. ನಾನು ತೆಲುಗಲ್ಲಿ ಮಾತಾಡಿದ್ದೀವಿ ಬ್ರೋ, ಒಳ್ಳೆ ಹುಡುಗಿನ ಆಂಧ್ರದಲ್ಲೇ ನೋಡೋಣ ಅಂತ ಹೇಳಿದೆ ಅಂತಾನೆ. ಹಾಗಾದರೆ ನಾನು ಎಲ್ಲ ಲ್ಯಾಂಗ್ವೇಜ್ನೂ ಸ್ವಲ್ಪ ಸ್ವಲ್ಪ ಕಲ್ತ್ಕೊಳ್ಳೇಬೇಕು. ಆಂಧ್ರ ಆದಮೇಲೆ ತಮಿಳ್ನಾಡ, ಅದಾದಮೇಲೆ ಕೇರಳನ ಬಾಸ್ ಅಂತ ಛಾಯಾ ಕೇಳ್ತಾಳೆ. ಅದೆಲ್ಲ ಏನೂ ಬೇಡ, ಈಗಾಗಲೇ ನನ್ನ ತಮ್ಮನ ಹೆಂಡತಿ ಅಲ್ಲಿಯವಳೆ, ಮನೆಗೆ ಒಬ್ಬರಿದ್ರೆ ಸಾಕು, ನಾನು ಮೊದಲು ಬೇರೆ ಸ್ಟೇಟ್ ಲ್ಯಾಂಗ್ವೇಜ್ನೆಲ್ಲನೂ ಕಲಿಬೇಕು ಅಂತ ಮನೋಜ ಹೇಳ್ತಿರೋವಾಗ ನಮ್ಮ ದೇಶದಲ್ಲಿ ಎಷ್ಟೊಂದು ಲ್ಯಾಂಗ್ವೇಜ್ ಇದೆ ಗೊತ್ತಾ ಬಾಸ್ ಹಾಗಂತ ಛಾಯಾ ಹೇಳ್ತಿರೋವಾಗ ಅದೆಲ್ಲ ನಿನಗೆ ಗೊತ್ತಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಹಾಂ ಗೊತ್ತಿದೆ ಅಂತ ಛಾಯಾ ಹೇಳ್ತಾಳೆ. ಎಲ್ಲ ಭಾಷೆಗಳ ಹೆಸರು ಹೇಳ್ತಾಳೆ. ಅಯ್ಯೋ ಇಷ್ಟೊಂದು ಭಾಷೆನೆಲ್ಲ ಕಲಿಬೇಕಾ ನಾನು, ಇದನ್ನು ಕಲ್ತ್ಕೊಳ್ಳೋವಷ್ಟರಲ್ಲೇ ನನಗೆ ವಯಸ್ಸಾಗ್ಬಿಡುತ್ತೆ ಅಂತ ಮನೋಜ ಹೇಳ್ಕೊತಿರ್ತಾನೆ. ಹೌದು ಬ್ರೋ, ನೀವು ಈಗ ಮದುವೆ ಆಗ್ತಿರೋದೇ ಮಿಡ್ಲ್ ಏಜ್ ಮ್ಯಾರೇಜು, ನೀವು ಇದನ್ನೆಲ್ಲ ಕಲಿಯುವಷ್ಟರಲ್ಲಿ ಅದು ಓಲ್ಡ್ ಏಜ್ ಮದುವೆ ಆಗಿಬಿಡುತ್ತೆ ಹಾಗಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ ಹಾಗಾದರೆ ನಾನೀಗ ಯಾವ ಲ್ಯಾಂಗ್ವೇಜ್ ಕಲೀಲಿ ಅಂತಾನೆ ಮನೋಜ. ಇರಲಿ ಬಿಡಿ ಬ್ರೋ, ಯಾವ ಹುಡುಗಿ ಸಿಗುತ್ತೆ ಅಂತ ಮೊದಲು ನೋಡೋಣ, ಆಮೇಲೆ ಆ ಲ್ಯಾಂಗ್ವೇಜ್ ಎಲ್ಲ ಕಲ್ತ್ರೆ ಆಯಿತು. ನಿಜವಾಗ್ಲೂ ನನಗೆ ಹುಡುಗಿ ಸಿಕ್ಕಿ ಮದುವೆ ಆಗುತ್ತಾ ಬ್ರೋ ಅಂತ ಮನೋಜ ಕೇಳ್ತಾನೆ. ಸಿಗ್ತಾರೆ ಬ್ರೋ, ಹುಡುಕಿದ್ರಾಯ್ತು ಅಂತಾನೆ ಪಾರ್ಕ್ ಫ್ರೆಂಡ್. ಈ ಕಡೆ ಸೂರ್ಯ ಮೀನಾ ಅಂದ್ಕೊಂಡು ಮನೆಗೆ ಬರ್ತಾನೆ. ತಗೋ ಇದನ್ನು ನೋಡು ಅಂತ ಕೈ ಕೊಡ್ತಾನೆ. ಮೀನಾ ಓಪನ್ ಮಾಡಿ ನೋಡ್ತಾಳೆ. ನೋಡು ಮೀನಾ ಸರಿಯಾಗಿ ಅಂತ ಹೇಳ್ತಾನೆ. ಪಾಂಪ್ಲೆಕ್ಸ್ ಒರೆಸ್ಕೊಂಡು ತೊಗೊಂಡು ಬಂದಿರ್ತಾನೆ. ಮಾವ ಅಂತ ಮೀನಾ ರಂಗನಾಥ್ ಅವ್ರ ಹತ್ರ ತೊಗೊಂಡೋಗ್ತಾಳೆ. ಏನಮ್ಮ ಇದೆಲ್ಲ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಪ್ಪ ಎಲೆಕ್ಷನ್ ಆದಮೇಲೆ ಏನೇನೆಲ್ಲ ಒಳ್ಳೇದು ಮಾಡ್ತೀವೋ ಅದನ್ನೆಲ್ಲ ಇಲ್ಲಿ ಪ್ರಿಂಟ್ ಹಾಕ್ಸಿದೀವಪ್ಪ ಅಂತಾನೆ. ಮೊದಲನೇ ಪಾಂಪ್ಲೆಕ್ಸ್ನ ನೀವೇ ತೊಗೊಂಡು ಆಶೀರ್ವಾದ ಮಾಡಿ ಮಾವ. ಅತ್ತೆ ನೀವು ಮಾವನ ಜೊತೆ ಬಂದು ನಿಂತ್ಕೊಳ್ಳಿ ಅಂತಾಳೆ ಮೀನಾ. ಏನಕ್ಕೆ, ನೀನೇನು ದೊಡ್ಡ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲ ನಿಂತ್ಕೋತಿದ್ಯಾ, ನೀನು ನಿಂತ್ಕೋತಿರೋದೇ ನನಗಿಷ್ಟ ಇಲ್ಲ, ನಾನೇನು ಕಲ್ಲಿಗೆ ಬಂದು ನಿಂತ್ಕೋಬೇಕು ಹಾಗಂತ ಶಾಂತಿ ಹೇಳ್ತಿರೋವಾಗ ಪರವಾಗಿಲ್ಲ ಮೀನಾ, ನೀನು ಅಪ್ಪನ ಹತ್ರನೇ ಆಶೀರ್ವಾದ ತಗೋ ಹಾಗಂತ ಸೂರ್ಯ ಹೇಳ್ತಿರೋವಾಗ ರಂಗನಾಥ್ ಅವರು ನೀನು ಬಂದು ನಿಂತ್ಕೊಳ್ಳದೆ ಇದ್ರು ಪರವಾಗಿಲ್ಲ, ನಾನು ಅಲ್ಲಿಗೆ ಬರ್ತೀನಿ ಹಾಗಂತ ಶಾಂತಿ ಇರೋ ಕಡೆನೇ ಹೋಗ್ತಿದ್ದಾರೆ. ಯಾಕ್ರಿ ಏನ್ರಿ ಆಯಿತು ನಿಮಗೆ ಹಾಗಂತ ಶಾಂತಿ ಅಲ್ಲಿಂದ ಎದ್ದು ಬರ್ತಾಳೆ. ನಮ್ಮ ಮನೆ ಸೊಸೆ ಮೀನಾ ಎಲೆಕ್ಷನಲ್ಲಿ ನಿಂತು ಗೆದ್ದು ಬರೋಕ್ಕೆ ಹೋಗ್ತಿದ್ದಾಳೆ, ಸ್ವಲ್ಪನಾದರೂ ನೀನು ಮನಸ್ಸು ಬದಲಾಯಿಸಿ ಅವಳಿಗೆ ಆಶೀರ್ವಾದ ಮಾಡು ಹಾಗಂತ ರಂಗನಾಥ್ ಅವರು ಕೇಳ್ತಿರೋವಾಗ ನಾನೇನಕ್ಕೆ ಆಶೀರ್ವಾದ ಮಾಡಬೇಕು ಅವಳಿಗೆ ಅಂತ ಶಾಂತಿ ಹೇಳ್ತಾಳೆ. ನೋಡು ಶಾಂತಿ, ನಿನಗೆ ಗೌರವ ಮರ್ಯಾದೆ ಕೊಡ್ತಿರೋರಿಗೆ ನೀನು ಗೌರವ ಕೊಡಲಿಲ್ಲ ಅಂದರೆ ನಾಳೆ ನಿನಗೆ ಗೌರವ ಕೊಡೋರೇ ಇರಲ್ಲ, ಅದನ್ನು ಮೊದಲು ತಿಳ್ಕೊತಾರೆ ರಂಗನಾಥ್ ಅವರು. ಅದನ್ನು ಕೇಳಿ ಶಾಂತಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.